ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ನಂಬರ್ ಸಿಸ್ಟಮ್ 9ನೇ ತರಗತಿಯ ನಂಬರ್ ಸಿಸ್ಟಮ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಈ ಒಂದು ಚಾಪ್ಟರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಅಂತಂದರೆ ನಿಮ್ಮ TET ಮುಂದೆ ಬರುವಂಥ TET ಎಕ್ಸಾಮಿನೇಷನು, ಆಮೇಲೆ CTET ಎಕ್ಸಾಮಿನೇಷನು, GPSR ಎಕ್ಸಾಮಿನೇಷನ್ ಮತ್ತು HSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ನಮ್ಮ ಚಾನಲಲ್ಲಿ ನಿಮಗೆ ಅವಶ್ಯವಿರುವಂತಹ ಎಲ್ಲ ಚಾಪ್ಟರ್ಗಳ ವಿವರಣೆಯೊಂದಿಗೆ ನಾವು ಸಾಲ್ವ್ ಮಾಡಿದ್ದೀವಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ನಿಮಗೆ ಅವಶ್ಯಕತೆ ಇರುವಂತಹ ಚಾಪ್ಟರ್ನ ಮೇಲೆ ಚಾಯ್ಸ್ ಮಾಡಿಕೊಂಡು ನೀವು ನಮ್ಮಲ್ಲಿ ಈ ಒಂದು ಸೊಲ್ಯೂಷನ್ಗಳನ್ನು ನೋಡ್ಕೋಬೋದು. ಈಗ TETಗೆ ಸಂಬಂಧಿಸಿದಾಗೆ 9ನೇ ತರಗತಿಯ ಸಂಖ್ಯಾ ಪದ್ಧತಿ ಈ ಒಂದು ಚಾಪ್ಟರ್ ಮೇಲೆ ಬರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮೊದಲನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇರ್ರ್ಯಾಷನಲ್ ನಂಬರ್. ಇಲ್ಲಿ ನಮಗೆ ಕೆಲವೊಂದಿಷ್ಟು ಏನು ಕೊಟ್ಟಿದ್ದಾರಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಒಂದು ಆಯ್ಕೆ 22/7, 0.25 ಆ್ಯಂಡ್ √2 ಆ್ಯಂಡ್ 7 ಇವು ಕೊಟ್ಟಿರುವಂತಹ ಸಂಖ್ಯೆಗಳು. ಇದರಲ್ಲಿ ಯಾವುದು ಇರ್ರ್ಯಾಷನಲ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಇರ್ರ್ಯಾಷನಲ್ ನಂಬರ್ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಂತ ಪ್ರಶ್ನೆ ಇದೆ. ನೋಡಿ, ಒಂದೊಂದಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಯಾವುದು ಅಭಾಗಲಬ್ಧ ಸಂಖ್ಯೆ, ಯಾವುದು ಭಾಗಲಬ್ಧ ಸಂಖ್ಯೆ. ಈಗ 22/7 ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. 0.25 ಇದು ದಶಮಾಂಶ ಸಂಖ್ಯೆ. और √2 ಅಂತಕ್ಕಂಥದ್ದು ಇದು ಅಭಾಗಲಬ್ಧ ಸಂಖ್ಯೆ. 7 ಏನು ಇದೆಪ್ಪ ಅಂದರೆ ಇದು ಪೂರ್ಣ ಸಂಖ್ಯೆ ಆಗಿದೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ √2 ರೈಟ್ ಆನ್ಸರ್. √2 ರೈಟ್ ಆನ್ಸರ್. √2 ಈಸ್ ಎ ಇರ್ರ್ಯಾಷನಲ್ ನಂಬರ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂದಾಗ ಈ ರೀತಿಯಾಗಿ ನಿಮಗೆ ಪ್ರಶ್ನೆ ಬಂದಿದೆ. ಆದರೆ ಇದೇ ಒಂದು ಪ್ರಶ್ನೆಯನ್ನು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಕೂಡ ಕೇಳಿದ್ದಾರೆ. ಇಂಪಾರ್ಟೆಂಟ್ ಪ್ರಶ್ನೆ ಇದೆ. √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆಯನ್ನು ಕೇಳಿದೆ. 2 ಅಂಕದ ಪ್ರಶ್ನೆಗೆ ಕೇಳ್ತಾರೆ. GPSR ಎಕ್ಸಾಮ್ನಲ್ಲಿ ಇದನ್ನು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶನನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟು. ಈ ಒಂದು ಪ್ರಶ್ನೆಗೆ ಪರಿಹಾರ ಏನಪ್ಪ ಅಂದರೆ 10ನೇ ತರಗತಿಯಲ್ಲಿರುವಂಥ ವಾಸ್ತವ ಸಂಖ್ಯೆಗಳು ಈ ಒಂದು ಚಾಪ್ಟರ್ಗೆ ನೀವು ವಿಸಿಟ್ ಮಾಡಿ ಸೊಲ್ಯೂಷನ್ಗಳನ್ನು ಈ ಒಂದು ಚಾನಲ್ನ ಪ್ಲೇಲಿಸ್ಟಲ್ಲಿ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ ಏನಪ್ಪ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್. ಅಂದರೆ ಅಂತ್ಯಗಳು ಈ ಕೆಳಗಿನವುಗಳಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲವೂ ಕೂಡ ವಾಸ್ತವ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಈ ಒಂದು ಚಾಪ್ಟ್ರಲ್ಲಿ ನಿಮಗೆ ಅವೈಲೇಬಲ್ ಇರುವಂಥದ್ದು. ಮೊದಲನೇ ಪ್ರಶ್ನೆ ಏನಿದೆ, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ. ಅಂತ್ಯಗೊಳ್ಳುವ ಅಂದರೆ ಯಾವ ರೀತಿಯಾಗಿರಬೇಕು? 1.234 ಯಾವುದೇ ಒಂದು ನಂಬರ್ ಇರಬೇಕು, ದಶಮಾಂಶ ಬಿಂದು ಇರಬೇಕು. ಇದು ಒಂದು ಡೆಸಿಮಲ್ ನಂತರ ದಶಮಾಂಶ ಬಿಂದು ಇರಬೇಕು. ನಂತರ ಯಾವುದೇ ಡಿಜಿಟ್ಗಳು ಇರ್ಬೋದು, ಇದು ಕೊನೆಗೊಳ್ತಾ ಇರಬೇಕು. ಈ ರೀತಿಯಾಗಿ ಕೊನೆಗೊಳ್ತಾ ಇದ್ದರೆ ಇದಕ್ಕೆ ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಕರಿತೀವಿ, ಆರ್ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಕರಿತೀವಿ. ಅಥವಾ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಅಥವಾ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂದರೆ ಏನು? ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂದರೆ ಆ ಒಂದು ಸಂಖ್ಯೆ ಏನಾಗಿರುತ್ತೆ, 0ದಿಂದ ಸ್ಟಾರ್ಟ್ ಆಗಿರುತ್ತೆ. 0ದಿಂದ ಸ್ಟಾರ್ಟ್ ಆಗಿ ದಶಮಾಂಶ ಬಿಂದು ಇರುತ್ತೆ. ನಂತರ ಯಾವುದೇ ನಂಬರು ಈ ರೀತಿಯಾಗಿ ರಿಪೀಟ್ ಆಗ್ತಾನೆ ಹೋಗ್ತಾ ಇರ್ತದೆ. 2 ರಿಪೀಟ್ ಆಗೋದು ಅಥವಾ 3 ರಿಪೀಟ್ ಆಗೋದು, ಈ ರೀತಿಯಾಗಿ ಯಾವುದೇ 2 ನಂಬರ್ಸ್ಗಳು ರಿಪೀಟ್ ಆಗ್ತಾ ಇರೋದು ಇದಕ್ಕೆ ನಾವು ನಾನ್ ಟರ್ಮಿನೇಟಿಂಗ್ ಅಥವಾ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿದ್ದಾಗ ಈ ಕೆಳಗಿನ ಯಾವುದು ದಶಮಾಂಶ ವಿಸ್ತರಣೆ, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಕರಿತಾ ಇದ್ದಾರೆ. ಯಾವ ರೀತಿಯಾಗಿ ನಾವು ಇದನ್ನು ಗುರುತಿಸ್ಬೇಕಪ್ಪ ಅಂದರೆ ಮಾಡಿ ನೋಡೋಣ. 1/3 ಅಂದರೆ
ನಾವೀಗ 1 3ಯಿಂದ ಭಾಗಿಸೋಣ. 1 3ರಿಂದ ಭಾಗ ಹೋಗೋದಿಲ್ಲ, ಹಾಗಾಗಿ 0 ಬರಿತೀನಿ. ಹಾಗಾದರೆ ಸ್ಟಾರ್ಟಿಂಗ್ಗೆ 0 ಬರ್ತಾ ಇದೆ, ಇದು ಟರ್ಮಿನೇಟಿಂಗ್ ಡೆಸಿಮಲ್ ಪಾಯಿಂಟ್ ಆಗೋದಿಲ್ಲ. ಇದನ್ನು ಬಿಟ್ಬಿಡೋಣ. ನಂತರ 2/7 ತಗೋಣ. 2/7 2ಅನ್ನು 7ನಿಂದ ಭಾಗಿಸೋಣ. ಇದು ಕೂಡ ಅಷ್ಟೇ, 2 7ರಿಂದ ಕಂಪ್ಲೀಟಾಗಿ ಭಾಗ ಹೋಗೋದಿಲ್ಲ, ಅದಕ್ಕಾಗಿ ನಾವು ದಶಮಾಂಶ ಬಿಂದುವನ್ನು ತೆಗೆದುಕೊಂಡು ಡಿವಿಷನ್ ಮಾಡಬೇಕಾಗುತ್ತೆ. ಇದು ಕೂಡ ಏನಾಗುತ್ತೆ ಅಂದರೆ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಆಗುತ್ತೆ. ಇದನ್ನು ಕೂಡ ಬಿಡೋಣ. ನಂತರ 5ಅನ್ನು 8ರಿಂದ ಭಾಗಿಸೋಣ. 5/8 ರಿಂದ ಭಾಗಿಸಿದಾಗ ಏನಾಗುತ್ತೆ, ಇಲ್ಲಿಯೂ ಕೂಡ 0ದಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಇದು ಡಿಜಿಟ್ಸ್ಗಳಿಂದ ಅಂತ್ಯಗೊಳ್ಳುತ್ತೆ ಇಲ್ಲ ಅಂತ ನಾವು ಚೆಕ್ ಮಾಡೋಣ. ಉಳಿದವುಗಳನ್ನು ಕೂಡ ನೀವು ಅದೇ ರೀತಿಯಾಗಿ ಚೆಕ್ ಮಾಡಿ ನೋಡ್ಬೋದು. 8 0 ತೆಗೆದುಕೊಳ್ಳೋಣ, ಯಾಕಂದರೆ 5 8ರಿಂದ ಭಾಗ ಹೋಗೋದಿಲ್ಲ, ಹಾಗಾಗಿ 0ನ ತೆಗೆದುಕೊಳ್ಳೋಣ. ಒಂದು ಪಾಯಿಂಟನ್ನು ಕೊಟ್ಟು ಇಲ್ಲಿ 50 ಅಂತ 50 ಅಂತ ತೆಗೆದುಕೊಳ್ಳೋಣ. ಈಗ 50ಕ್ಕಿಂತ ಜಾಸ್ತಿ ಎಷ್ಟಿದೆ, 56 ಇದೆ. 50ಕ್ಕಿಂತ ಕಡಿಮೆ 8ರ ಮಗ್ಗಿಯಲ್ಲಿ 50ಕ್ಕಿಂತ ಜಾಸ್ತಿ 56 ಇದೆ. 50ಕ್ಕಿಂತ ಕಡಿಮೆ 48 ಇದೆ, ಹಾಗಾಗಿ 8 6 48 ಆ್ಯಂಡ್ ಡಿವೈಡೆಡ್ ಬೈ 2. ಇದು 2 ಕೂಡ ಏನಾಗ್ತಾ ಇದೆ, ಕಂಪ್ಲೀಟಾಗಿ ಭಾಗ ಹೋಗೋದಿಲ್ಲ 8ರಾಗಿ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರೋದ್ರಿಂದ 1 0ನ ತೆಗೆದುಕೋತೀನಿ. ಇಲ್ಲೂ ಕೂಡ ಅಷ್ಟೇ, 8 1 8 8 2 16 8 3 24 ಆಗುತ್ತೆ. ಹಾಗಾಗಿ 8 2 16 ಅಂತ ತಗೋತೀನಿ. ಈಗಲೂ ಕೂಡ ಎಷ್ಟಾಗುತ್ತೆ, 4 ಉಳಿಯುತ್ತೆ. 4 ಉಳಿದಾಗ 4 ಕೂಡ 8ರಿಂದ ಭಾಗ ಹೋಗೋದಿಲ್ಲ, ನಾನು ಇಲ್ಲಿ ಒಂದು 0 ತೆಗೆದುಕೋತೀನಿ ದಶಮಾಂಶ ಇರೋದ್ರಿಂದ. ನಂತರ ಈಗ 8 ಇದ್ಲೇ 40 40 ಡಿವೈಡೆಡ್ ಬೈ 40 ಅಂದರೆ ಇದು ಇಲ್ಲಿಗೆ ಕೊನೆಗೊಳ್ತಾ ಇದೆ. ಹಾಗಾದರೆ 0.625 ಇದು ಟರ್ಮಿನೇಟಿಂಗ್ ಡೆಸಿಮಲ್. ನಾನ್ ಟರ್ಮಿನೇಟಿಂಗ್ ಅಂದರೆ ಇದನ್ನ ಎಷ್ಟು ಸರಿ ಬೇಕಾದರೂ ಮಾಡಿ ಇನ್ಫೈನೈಟ್ ಆಗಿ ಈ ರೀತಿಯಾಗಿ ಮುಂದುವರಿತಾನೆ ಹೋಗುತ್ತೆ. ಹಾಗಾಗಿ ಟರ್ಮಿನೇಟಿಂಗ್ ಡೆಸಿಮಲ್ ಅಂದರೆ ಸ್ಪೆಸಿಫಿಕ್ ಆಗಿ ಯಾವುದೇ ಒಂದು ಡಿಜಿಟ್ಗೆ 2 3 ಡಿಜಿಟ್ 4 ಡಿಜಿಟ್ಗೆ ಇದು ಎಂಡ್ ಆಗುತ್ತೆ. ಈ ರೀತಿಯಾಗಿ ಟರ್ಮಿನೇಟಿಂಗ್ ಡೆಸಿಮಲ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ 1/11 ಅಂತ ತೆಗೆದುಕೊಳ್ಳೋಣ. 1/11 ಅಂತ ತೆಗೆದುಕೊಳ್ಳೋಣ. 1ಅನ್ನು 11ರಿಂದ ಭಾಗಿಸೋಣ. 1ಅನ್ನು 11ರಿಂದ ಭಾಗಿಸೋಣ. 1ಅನ್ನು 11ರಿಂದ ಭಾಗಿಸಿದಾಗ ಏನಾಗುತ್ತೆ, 1 11ರಿಂದ ಭಾಗ ಹೋಗೋದಿಲ್ಲ, ಹಾಗಾಗಿ ನಾನು 0 ತೆಗೆದುಕೋತೀನಿ. ಅದಕ್ಕಾಗಿ ಇಲ್ಲಿ ಒಂದು 0 ಕೊಡ್ತೀನಿ. ಇಲ್ಲಿ ದಶಮಾಂಶ ಬಿಂದುವನ್ನು ಕೊಡ್ತೀನಿ. 10 ಕೂಡ 11ರಿಂದ ಭಾಗ ಹೋಗೋದಿಲ್ಲ. ದಶಮಾಂಶ ಬಿಂದು ಇರೋದ್ರಿಂದ ನಾನು ಮತ್ತೆ ಒಂದು 0 ಕೊಟ್ಟು 0 ತಗೋತೀನಿ. ಸರಿನಾ? ಈಗ 100 11 9 99 ಮತ್ತೆ 1 ಉಳಿಯುತ್ತೆ. ಮತ್ತೆ 2 0 ತಗೋತೀನಿ. ಮತ್ತೆ 11 9 99. ಈ ರೀತಿಯಾಗಿ ಯಾವಾಗಲೂ ಏನು ಮಾಡುತ್ತೆ ಅಂದರೆ ಶೇಷ 1 ಉಳಿತಾ ಬರುತ್ತೆ. ಕಂಟಿನ್ಯೂಸ್ ಆಗಿ 0.9999 ಇನ್ಫೈನೈಟ್ ಆಗಿ ಬರುತ್ತೆ, ಇನ್ಫೈನೈಟ್. ಹಾಗಾಗಿ ಇದು ಕೂಡ ನಾನ್ ಟರ್ಮಿನೇಟಿಂಗ್ ಆಗಿದೆ. ಹಾಗಾದರೆ ಇಲ್ಲಿ ಈ ಒಂದು ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಸಿ, 5/8 ಈಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್. ಟರ್ಮಿನೇಟಿಂಗ್ ಅಂದರೆ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ √3 ಬ್ರ್ಯಾಕೆಟ್ ಸ್ಕ್ವೇರ್? 6 1 ಆಮೇಲೆ 3 6 √6 ಅಂತ ಇದೆ. ಯಾವುದು ಸರಿಯಾದ ಉತ್ತರ? ಈಗ ನೋಡೋಣ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, √3 ಯಾವುದೇ ನಂಬರ್ ಇದ್ದಾಗ ಸ್ಕ್ವೇರ್ 2 ಇದ್ದಾಗ ಇದು 2 ಮತ್ತು ಸ್ಕ್ವೇರ್ 2 ಕೂಡ ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ಆನ್ಸರ್ 3 ಮಾತ್ರ ಉಳಿಯುತ್ತೆ. ಹಾಗಾದರೆ ಆಪ್ಷನ್ ನಂಬರ್ ಸಿ ಇಲ್ಲಿ
ಸರಿಯಾದ ಉತ್ತರ 3 ಆಗಿರುತ್ತೆ. 4ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಎ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ನೋಡಿ, ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ನಾನ್ ಟರ್ಮಿನೇಟಿಂಗು ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂದರೆ ಏನು? ಈಗ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ 0.632 ಅಂತ ಒಂದು ನಂಬರ್ ಬಂತು. ಇದು ಮತ್ತೆ 62 ಮತ್ತೆ 62 ಮತ್ತೆ 62 ಈ ರೀತಿಯಾಗಿ ಇನ್ಫೈನೈಟ್ ನಂಬರ್ ಇದು ಈ ರೀತಿಯಾಗಿ ಎಕ್ಸ್ಪಾನ್ಷನ್ ಆಗ್ತಾ ಹೋಗ್ತದೆ. ರಿಪೀಟಿಂಗ್ ಡೆಸಿಮಲ್ ಅಂದರೆ 62 62 62 ಈ ರೀತಿಯಾಗಿ ನಂಬರ್ಸ್ಗಳು ರಿಪೀಟ್ ಆಗ್ತಾ ಹೋಗ್ತವೆ. ಎಷ್ಟರವರೆಗೂ ಅಂದರೆ ಅನಂತದವರೆಗೆ. ಈ ರೀತಿಯಾಗಿರುವಂತಹ ದಶಮಾಂಶ ವಿಸ್ತರಣೆಗೆ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಅಂದರೆ ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ. ಹಾಗಾದರೆ ಈಗ ನಾವು ಪ್ರತಿಯೊಂದನ್ನು ಕೂಡ ಸಾಲ್ವ್ ಮಾಡಿ ನೋಡ್ತಾ ಹೋಗೋಣ. ಮೊದಲಿಗೆ 1 5ರಿಂದ ಭಾಗಿಸೋಣ. 1/5. 1 5ರಿಂದ ಭಾಗ ಹೋಗೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಒಂದು 0 ತೆಗೆದುಕೋತೀನಿ, ದಶಮಾಂಶವನ್ನು ಕೊಡ್ತೀನಿ, 1 0ವನ್ನು ತೆಗೆದುಕೋತೀನಿ. 5 2 10. ಇದು ಇಲ್ಲಿಗೆ ಕೊನೆಗೊಳಿತು. ಇದು ಏನಪ್ಪ ಅಂದರೆ 1/5. ಇದು ಟರ್ಮಿನೇಟಿಂಗ್ ಡೆಸಿಮಲ್ ಅಂದರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ. ಅದೇ ರೀತಿಯಾಗಿ 2/9 ತಗೋತೀನಿ. 2ನ್ನು 9ರಿಂದ ಭಾಗಿಸ್ತೀನಿ. 0 ತೆಗೆದುಕೋತೀನಿ, ಯಾಕಂದರೆ 2 9ರಿಂದ ಭಾಗ ಹೋಗೋದಿಲ್ಲ, ಹಾಗಾಗಿ 1 ಪಾಯಿಂಟ್ ಕೊಡ್ತೀನಿ, 20 ತೆಗೆದುಕೋತೀನಿ. 9 2s 18. ಮತ್ತು ರಿಮೈಂಡರ್ ಏನು ಬರುತ್ತೆ ಅಂದರೆ 2 ಬರುತ್ತೆ. ಮತ್ತು 2 ತೆಗೆದುಕೋತೀನಿ, 0 ತೆಗೆದುಕೋತೀನಿ. 19 9 2s 18 ಬಂತು. ಮತ್ತು ರಿಮೈಂಡರ್ 2 ಉಳಿಯುತ್ತೆ. ಮತ್ತು 1 0 ತೆಗೆದುಕೋತೀನಿ, ಇಲ್ಲಿ 2 ಬರಿತೀನಿ. ಇದೇ ರೀತಿಯಾಗಿ ಶೇಷ 2 ಉಳಿತಾ ಬರುತ್ತೆ. ಈ ಒಂದು ದಶಮಾಂಶ ವಿಸ್ತರಣೆ ಅಂತಕ್ಕಂಥದ್ದು 0.2222 ಈ ರೀತಿಯಾಗಿ ರಿಪೀಟ್ ಆಗ್ತಾ ಹೋಗುತ್ತೆ. ಇದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂತ ಹೇಳಿ ನಾವು 2/9 ಅಂತ ಹೇಳ್ಬೋದು. ಅದೇ ರೀತಿಯಾಗಿ 4/25 ಮಾಡೋಣ. 4/25 0 ಪಾಯಿಂಟ್ ತಗೋಬೇಕು, ಯಾಕಂದರೆ 4 25ರಿಂದ ಭಾಗ ಹೋಗೋದಿಲ್ಲ. 0 ಪಾಯಿಂಟ್ ಅಂದಾಗ 40 ಆಗುತ್ತೆ. 25 8s 40 ಆಗುತ್ತೆ. ಇದು ಕೂಡ ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತು, ಮುಂದೆ ಹೋಗೋದಿಲ್ಲ. ಅದಕ್ಕಾಗಿ ಇದನ್ನು ನಾವು ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಕರಿತೀವಿ. ಅದೇ ರೀತಿಯಾಗಿ 0.75 ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡೋದಾದರೆ 0.75 ಮೊದಲಿಗೆ ನಾವು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಕೋಬೇಕು. 75/100 ಅಂತ ಆಗುತ್ತೆ. 75ನ 100ರಿಂದ ಡಿವೈಡ್ ಮಾಡಿದಾಗ ಕೂಡ ಇದು ಕೂಡ ಭಾಗ ಹೋಗುತ್ತೆ. ನೋಡಿ, 5ನೇ ಪ್ರಶ್ನೆ, ವಾಟ್ ಟೈಪ್ ಆಫ್ ನಂಬರ್ ಈಸ್ ಅ ಪೈ? ಪೈ ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾವ ರೀತಿಯಾಗಿ ಅಂದರೆ ಪೈ ವ್ಯಾಲ್ಯೂ ರ್ಯಾಷನಲ್ ನಂಬರ ಅಥವಾ ಹೋಲ್ ನಂಬರ ಅಥವಾ ಇರ್ರ್ಯಾಷನಲ್ ಇಂಟೀಜರ್. ರ್ಯಾಷನಲ್ ನಂಬರ್ ಅಂದರೆ ಯಾವ ರೀತಿಯಾಗಿರಬೇಕು? ರ್ಯಾಷನಲ್ ನಂಬರ್ ಅಂದರೆ ಅದು p/q ರೂಪದಲ್ಲಿ ಇರಬೇಕು, ಹೌದಾ? ಹೋಲ್ ನಂಬರ್ ಅಂದರೆ ಯಾವ ರೀತಿಯಾಗಿರಬೇಕು? ಇದು ಹೋಲ್ ನಂಬರ್ ಆಗಿರಬೇಕು, ಯಾವುದೇ ರೀತಿ ಫ್ರ್ಯಾಕ್ಷನ್ ಇರಬಾರ್ದು. ಇರ್ರ್ಯಾಷನಲ್ ಅಂದರೆ ಏನು? ಇರ್ರ್ಯಾಷನಲ್ ಅಂದರೆ ರೂಟು, ದಶಮಾಂಶ ವಿಸ್ತರಣೆ, ಅಂತ್ಯಗೊಳ್ಳುವ ಮತ್ತು ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ, ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ, ಈ ರೀತಿಯಾಗಿರೋದಕ್ಕೆ ಇರ್ರ್ಯಾಷನಲ್ ಅಂತ ಕರಿತೀವಿ. ಇಂಟೀಜರ್ ಅಂದರೆ ಮೈನಸ್ಸು ಪ್ಲಸ್ಸು ಎನಿ ನಂಬರ್ ತೆಗೆದುಕೊಳ್ಳಿ, ಅದು ಹೋಲ್ ನಂಬರ್ ಕೂಡ ಆಗಿರುತ್ತೆ. ಹೋಲ್ ನಂಬರ್ ಜೊತೆಗೆ
ಸೈನ್ ಕೂಡ ಇರುತ್ತೆ. ಇದಕ್ಕೆ ನಾವು ಇಂಟೀಜರ್ ಅಂತ ಕರಿತೀವಿ. ನೋಡಿರಿ, 22 ಡಿವೈಡೆಡ್ ಬೈ 7 ಇದು ಪೈ ವ್ಯಾಲ್ಯೂ ಆಗಿರುತ್ತೆ. ಇದನ್ನು ಕೂಡ 3.142 ಅಂತ ಡೆಸಿಮಲಲ್ಲಿ ಬರಿತೀವಿ. ಇದನ್ನು ಫ್ರ್ಯಾಕ್ಷನಲ್ಲಿ ಈ ರೀತಿಯಾಗಿ ಬರಿತೀವಿ. ಅಪ್ರಾಕ್ಸಿಮೇಷನ್ ಪೈ ವ್ಯಾಲ್ಯೂ ಎಕ್ಸಾಕ್ಟ್ಲಿ ಇಷ್ಟೇ ಆಗಿರೋದಿಲ್ಲ. ಇದರ ಮುಂದೆ ದಶಮಾಂಶ ವಿಸ್ತಾರ ನಂಬರ್ ಇನ್ಫೈನೈಟ್ ನಂಬರ್ ಆಫ್ ಇದ್ದಾವೆ ಇದಕ್ಕೆ. ಅದಕ್ಕಾಗಿ ನಾವು ಪೈಯನ್ನು ಇರ್ಯಾಷನಲ್ ನಂಬರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಬಿಟ್ವೀನ್ ವಿಚ್ ಟು ಇಂಟೀಜರ್ಸ್ ಡಸ್ ರೂಟ್ 10? ಹೌ ಟು ಫೈಂಡ್ ಬಿಟ್ವೀನ್ ವಿಚ್ ಟು ಇಂಟೀಜರ್ಸ್ ಡಸ್ ರೂಟ್ 10 ಲೈನ್? ಏನು ಪ್ರಶ್ನೆಪ್ಪ ಅಂದರೆ, ರೂಟ್ 10 ಅಂತಕ್ಕಂಥದ್ದು ಈ ಕೆಳಗಿನ ಯಾವ ಎರಡು ಇಂಟೀಜರ್ ನಡುವೆ ಇದೆ ಅಂತ ಪ್ರಶ್ನೆ ಇದೆ. ಸೊ ಇಂಟೀಜರ್ ರೂಟ್ 2 ರೂಟ್ 3 ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ನಾನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಸಂಖ್ಯಾ ಪದ್ಧತಿ ಈ ಒಂದು ಚಾಪ್ಟ್ರಲ್ಲಿ 9ನೇ ತರಗತಿ ಅದರಲ್ಲಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇದ್ರ ಬಗ್ಗೆ ಇನ್ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ಅದನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂತ ನೋಡ್ಬೋದು. ಇಲ್ಲೂ ಕೂಡ ನಾವು ಸ್ವಲ್ಪ ಗ್ಲ್ಯಾನ್ಸ್ ಮಾಡಿ ನೋಡೋದಾದರೆ ಯಾವ ಎರಡು ಇಂಟೀಜರ್ಗಳ ಮಧ್ಯೆ ರೂಟ್ ಇದೆ, ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು. ನಿಮಗೆಲ್ಲರಿಗೂ ಕೂಡ ಪೈಥಾಗೊರಸ್ ಪ್ರಮೇಯ ಗೊತ್ತಿರುತ್ತೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಕ್ಕೆ ಸಮನಾಗಿರ್ತದೆ. ಈಗ 3ರ ವರ್ಗ ಮೊದಲೇ ಆಪ್ಷನ್ ತೆಗೆದುಕೋತೀನಿ. 3ರ ವರ್ಗ 9, 4ರ ವರ್ಗ 16, 2 ಕೂಡಿಸಿ ಎಷ್ಟಾಗತ್ತೆ? 25 ಆಗತ್ತೆ. ಈಗ ಅಭಾಗಲಬ್ಧ ಸಂಖ್ಯೆಗಳನ್ನು ಇದು ಒಂದು ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟ್ ಮಾಡಬೇಕು ಯಾವ ರೀತಿಯಾಗಿ ಅಂತ ಸಂಖ್ಯಾ ಪದ್ಧತಿ 9th ಚಾಪ್ಟರ್ 9th ಸ್ಟ್ಯಾಂಡರ್ಡ್ ಸಂಖ್ಯಾ ಪದ್ಧತಿಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೀವು ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡಿ ನೋಡ್ಬೋದು. ರೀಸೆಂಟಾಗಿ ಅಪ್ಲೋಡ್ ಆಗಿರುವಂಥ ವಿಡಿಯೋ ಇದೆ. ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡಬೇಕಂತ ನೋಡೋದಾದರೆ ಮೊದಲಿಗೆ ನಾವು ನಂಬರ್ ಲೈನನ್ನು ತಗೋಬೇಕು. ಇದು ಎಕ್ಸ್ ಎಕ್ಸಸ್, ಇದು ವೈ ಎಕ್ಸಸ್, ಈ ರೀತಿಯಾಗಿ ಕನ್ಸಿಡರ್ ಮಾಡಿ. ಎಕ್ಸ್ ಎಕ್ಸಸ್, ವೈ ಎಕ್ಸಸ್. ಹಿಯರ್ ನಿಮಗೆ ಗೊತ್ತಿರುತ್ತೆ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 1 ಯೂನಿಟ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ. ಈ ರೀತಿಯಾಗಿ ವೈ ಎಕ್ಸಸ್ಸಲ್ಲೂ ಕೂಡ ಇರುತ್ತೆ. ಇದು ಒರಿಜಿನ್ ಆಗಿರುತ್ತೆ. ಓಕೆ, ಈಗ ನಾನು ಎಕ್ಸ್ ಎಕ್ಸಸ್ ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ತಗೋತೀನಿ. ಇದು 1 ಸೆಂಟಿಮೀಟರ್. ವೈ ಎಕ್ಸಸನ್ನು 3 ಸೆಂಟಿಮೀಟರ್ ಅಂತ ತೆಗೆದುಕೋತೀನಿ ಈ ರೀತಿಯಾಗಿ. ಈಗ ನಾನು ಒಂದು ಲಂಬಕೋನ ತ್ರಿಭುಜವನ್ನು ಡ್ರಾ ಮಾಡ್ತೀನಿ. ಈಗ ಇದು 1 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಅಂದಾಗ ಇದು ಒಂದು ಲಂಬಕೋನ ತ್ರಿಭುಜ ಆಯಿತು. ವಿಕರ್ಣ ಇದು ಎ ಆಗಿರಲಿ, ಇದು ಬಿ ಆಗಿರಲಿ. OA ಸ್ಕ್ವೇರ್ ಇಸ್ ಈಕ್ವಲ್ ಟು OB ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಅಂತ ಆಗಿರುತ್ತೆ. ಈಗ OAಯನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. 1 ಸ್ಕ್ವೇರ್ 1 ಆಗಿರುತ್ತೆ, 3 ಸ್ಕ್ವೇರ್ 9 ಆಗಿರುತ್ತೆ, ಇದು ಸ್ಕ್ವೇರ್ ಆಗಿರುತ್ತೆ. OAಯನ್ನು ಕಂಡುಹಿಡ್ಕೋಬೇಕಾದ್ರೆ √10 ಆಗುತ್ತೆ. ಕರೆಕ್ಟಾ? ಇದು 10 ಆಗಿರುತ್ತೆ. ಇಲ್ಲಿ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು OA ಇಂದ ಒಂದು ಕಂಸವನ್ನು ಈ ರೀತಿಯಾಗಿ ರಚನೆ ಮಾಡ್ಕೋಬೇಕು. ಇದು ಕಂಸ ಎಲ್ಲಿ ಬಂದಿರುತ್ತೆ ಅಂದರೆ 3 ಮತ್ತು 4ರ ಮಧ್ಯೆ ಬಂದಿರುತ್ತೆ. 3 ಮತ್ತು 4ರ ಮಧ್ಯೆ ಬಂದಿರುತ್ತೆ. ಹಾಗಾಗಿ ಈ ಒಂದು √10 ಅಂತಕ್ಕಂಥದ್ದು 3 ಮತ್ತು 4ರ ಮಧ್ಯೆ ಬರುತ್ತೆ. ನೀವು ಇದನ್ನು ನೀಟಾಗಿ ಗ್ರಾಫಲ್ಲಿ ಡ್ರಾ ಮಾಡಿ ನೋಡ್ಬೋದು. ಸಂಖ್ಯಾ ಪದ್ಧತಿ ರೇಖೆಯ ಮೇಲೆ ಅಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಗುರುತಿಸಬೇಕು ಅಂತಕ್ಕಂಥದ್ದು 9ನೇ ತರಗತಿಯ ಸಂಖ್ಯಾ ಪದ್ಧತಿ ಈ ಒಂದು ಚಾಪ್ಟ್ರಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಅದನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮುಂದೆ ಬರುವಂಥ ಸಂಚಿಕೆಗಳಲ್ಲಿ ಕಂಪ್ಲೀಟಾಗಿ ಎಲ್ಲ ಸಂಖ್ಯಾ ಪದ್ಧತಿಯ ಮೇಲೆ ಸೊಲ್ಯೂಷನನ್ನು ತರುವಂಥ ಪ್ರಯತ್ನ ಮಾಡ್ತೀವಿ. ನಂತರ 7ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ರ್ಯಾಷನಲ್ ನಂಬರ್? ರ್ಯಾಷನಲ್ ನಂಬರ್ ಯಾವುದಂತ ಹೇಳ್ತಾ ಇದ್ದಾರೆ. √7 ಅಂತಕ್ಕಂಥದ್ದು ಇರ್ಯಾಷನಲ್ ನಂಬರ್. ಇದು ಅಭಾಗಲಬ್ಧ ಸಂಖ್ಯೆ.
ಅದೇ ರೀತಿಯಾಗಿ ಪೈ ಅಂತಕ್ಕಂಥದ್ದು ಕೂಡ ಇದು ಏನಾಗಿರುತ್ತೆ ಅಂದರೆ ಇದು ಕೂಡ ಏನಂದರೆ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ನಂಬರ್. ಇದು ಟರ್ಮಿನೇಟಿಂಗ್ ಆಗಿದೆ, ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ. ಇದು ಕೂಡ ಪುನರಾವರ್ತಿಸುವ ದಶಮಾಂಶ ವಿಸ್ತರಣೆ ಆಗಿದೆ, ಆದರೆ ಇದು 0.166 ಏನಿದೆ ರಿಪೀಟ್ ಆಗ್ತಾಯಿದೆ. ಇದನ್ನು ನಾವು ಫ್ರ್ಯಾಕ್ಷನ್ ರೂಪದಲ್ಲಿ ಬರೆಯೋದಾದರೆ 16/100 ಅಂತ ಬರೀಬೋದು. ಇದನ್ನು ಕೂಡ ಅಗೇನ್ ನಾವು 2ರಿಂದ ಭಾಗಿಸಿದಾಗ 2 8 16 ಆ್ಯಂಡ್ 2/20 ಅಗೇನ್ 8 ಏನಾಗುತ್ತೆ ಡಿವೈಡ್ ಆಗುತ್ತೆ. ಇದು ಇರ್ರ್ಯಾಷನಲ್ ಅಂತ ಆನ್ಸರ್ ಬರುತ್ತೆ. ದ ಸ್ಕ್ವೇರ್ ಆಫ್ ಇರ್ರ್ಯಾಷನಲ್ ನಂಬರ್ ಆಲ್ವೇಸ್. ಈಗ ನೋಡಿ √2 ಹೋಲ್ ಸ್ಕ್ವೇರ್ ಏನಾಗುತ್ತೆ 2 ಆನ್ಸರ್ ಬರುತ್ತೆ. 2 ಅಂತಕ್ಕಂಥದ್ದು ರ್ಯಾಷನಲ್ ಆಗಿ ಕೂಡ ಬರೀಬೋದು 2/1 ಅಂತ. ಇಂಟೀಜರ್ ಆಗಿ 2ಅನ್ನು ಇಂಟೀಜರ್ ಅಂತ ಕೂಡ ಅನ್ಬೋದು. 2ಅನ್ನು ನ್ಯಾಚುರಲ್ ನಂಬರ್ ಕೂಡ ಆಗಿರುತ್ತೆ. ಹಾಗಾದರೆ ಈ ಪ್ರಶ್ನೆ ಏನಾಗಿರಬೇಕು ಅಂತ ನಾವು ಇಲ್ಲಿ ನೋಡೋದಾದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಇಸ್ ಇರ್ರ್ಯಾಷನಲ್. this is the which is the rational. So how to tell the question? This is which of the following can be irrational when squared. This is the proper question here, and here this is not a proper here. The question properly question this is which of the following can be irrational when squared. This is the perfect question. Answer is irrational. 9ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ರಿಯಲ್ ನಂಬರ್. ಈ ಕೆಳಗಿನವುಗಳಲ್ಲಿ ಯಾವುದು ವಾಸ್ತವ ಸಂಖ್ಯೆಯಲ್ಲ ಅಂತ ಇದೆ. ಇದರಲ್ಲಿ √0 ಇದು ಯಾವುದೇ ರೀತಿಯಾಗಿ ಕನ್ಸಿಡರ್ ಆಗೋದಿಲ್ಲ. ಆಪ್ಷನ್ ಬಿ √1 √4. √4ಅನ್ನು 2 ಅಂತ ಬರೀಬೋದು. ಪೈಯನ್ನು ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ. ಹಾಗಾದರೆ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ವಾಸ್ತವ ಸಂಖ್ಯೆ ಅಲ್ಲ ಅಂತಂದಾಗ ಅದು √-1 ಸರಿಯಾದ ಉತ್ತರ. And the next question is, what is the decimal expansion of 1/3? 1/3, 1/6, like these questions are always in a terminating expansion, ರಿಪೀಟೆಡ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅಂದರೆ ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ 0.3333. ಈ ರೀತಿಯಾಗಿ 3 ಏನಾಗ್ತಾಯಿದೆ ರಿಪೀಟ್ ಆಗಿ ಮತ್ತು ಅಂತ್ಯಗೊಳ್ಳದೆ ಇರುವ ಇನ್ಫೈನೈಟ್ ನಂಬರ್ಸ್ ಈ ರೀತಿಯಾಗಿ ಇರೋದ್ರಿಂದ ಇಲ್ಲಿ 0.3 ಮಾತ್ರ ಬರ್ತಿದ್ದಾರೆ. ಇದು ಕೂಡ ಅಂತ್ಯಗೊಂಡಿದೆ, ಇಲ್ಲಿ ಟರ್ಮಿನೇಟಿಂಗ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 0.333 ದಿಸ್ ಒನ್ ಈಸ್ ಡೆಸಿಮಲ್ ಎಕ್ಸ್ಪಾನ್ಷನ್ ಆಫ್ 1/3. ಇದು ಅಂತ್ಯಗೊಳ್ಳದ ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ. 11ನೇ ಪ್ರಶ್ನೆ, ದ ಪ್ರಾಡಕ್ಟ್ ಆಫ್ 2 ಇರ್ರ್ಯಾಷನಲ್ ನಂಬರ್ ಈಸ್. ದ ಪ್ರಾಡಕ್ಟ್ ಆಫ್ 2 ಇರ್ರ್ಯಾಷನಲ್ ನಂಬರ್ ಈಸ್ ಆಲ್ವೇಸ್ irrational, always rational, sometime rational, sometime irrational, always in the integer. In this question we have to solve. Suppose I consider a 2 number here. One is a √2, this is irrational, and √2 this is also irrational. √2 into √2 it get what number? Irrational number. Suppose we have to sometime √2 into √3. This become a irrational. Yes, that's why answer is ಈ ನೋಡಿ ಈಗ ಕೆಳಗೆ ಕೊಟ್ಟಿರುವಂಥ ಯಾವುದಾದ್ರೂ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಏನಾಗಿರುತ್ತೆ ಅಂತ ಪ್ರಶ್ನೆ ಇದೆ. ಅದು ಯಾವಾಗಲೂ ಭಾಗಲಬ್ಧ ಸಂಖ್ಯೆ ಆಗಿರುತ್ತಾ ಅಥವಾ ಅಭಾಗಲಬ್ಧ ಸಂಖ್ಯೆ ಆಗಿರುತ್ತಾ? ಹಾಗಾದರೆ ಆಪ್ಷನ್ ಸಿ
ಕೆಲವೊಂದು ಸಾರಿ ರ್ಯಾಷ್ನಲ್ಲು, ಕೆಲವೊಂದು ಸಾರಿ ಇರ್ಯಾಷ್ನಲ್ ಅಂತ ಆನ್ಸರ್ ಬರುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಟಿದ್ದೀನಿ. √2 × √2 ಬರುತ್ತೆ, √2 × √3 √6 ಬರುತ್ತೆ. ಇದು ಇರ್ಯಾಷ್ನಲ್ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 12ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ಬೋತ್ ರ್ಯಾಷ್ನಲ್ ಆ್ಯಂಡ್ ಇಂಟೀಜರ್? ರ್ಯಾಷ್ನಲ್ ಹೌದು, ಇಂಟೀಜರ್ ಹೌದು, ಯಾವುದು ಅಂತ ಪ್ರಶ್ನೆ ಇದೆ. ಇಲ್ಲಿ ನಾವು 5 ಅಂತ ಉತ್ತರ ಹೇಳ್ಬೋದು. ಯಾಕಪ್ಪ ಅಂದರೆ 5 ಎಂತಕ್ಕಂಥದ್ದು ಇದು ಇಂಟೀಜರ್ ಕೂಡ ಆಗಿರುತ್ತೆ. ಇದನ್ನು ರ್ಯಾಷ್ನಲಲ್ಲಿ ಯಾವ ರೀತಿಯಾಗಿ ಬರಿಬೋದು ಅಂದರೆ 5/1 5/1 ಅಂತ ನಾವು ರ್ಯಾಷ್ನಲ್ ಆಗಿ ಕೂಡ ಬರಿಬೋದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. 1/2 ಇದು ಬರೀ ರ್ಯಾಷ್ನಲ್ ಇದೆ, √3 ಇದು ಇರ್ಯಾಷ್ನಲ್ ಇದೆ, 0.2 ಇದು ಏನಾಗಿದೆ ಅಂದರೆ ಇದು ಕೂಡ ರ್ಯಾಷ್ನಲ್ ಆಗಿ ಇದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ನಂತರ 13ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಈಸ್ ನಾಟ್ ಎ ರ್ಯಾಷ್ನಲ್? ನಾಟ್ ಎ ರ್ಯಾಷ್ನಲ್ ಆನ್ಸರ್ ಯಾವುದಪ್ಪ ಅಂದರೆ √3, ಬಿಕಾಸ್ ಆಪ್ಷನ್ 0 ದಿಸ್ ಈಸ್ ದ ಒರಿಜಿನ್ ಆರ್ ನ್ಯೂಟ್ರಲ್, -3 is a integer, 7/8 is a rational, √3 is a irrational, because option D √3 is a correct here. And 14th question, how many rational number are there in between 0 to 1? Now how many rational numbers are there 0 to 1? Answer is infinite, because you saw the number line 0 to 1 centimeter you consider, in between centimeter we have a millimeter, and millimeter you assume suppose this is the number line 0 to 1 this is, and here 1 2 3 4 like these numbers are there, total 10. You assume 0.1 0 to 0.1, you assume erase it, here 0 is there, here 0.1 is there. You write expansion of 0 to 0.1. You expansion write, this is 0, this is 0.1. Here small numbers also present here. This point is 0.01. Like this, infinite number of rational numbers present in 0 to 1. Option B correct here. 15ನೇ ಪ್ರಶ್ನೆ, ಡೆಸಿಮಲ್ ರಿಪ್ರೆಸೆಂಟೇಷನ್ ಆಫ್ ಅ ರ್ಯಾಷನಲ್ ನಂಬರ್, ಆಲ್ವೇಸ್ ಟರ್ಮಿನೇಟಿಂಗ್, ಆಲ್ವೇಸ್ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ರಿಪೀಟಿಂಗ್. ಮೂರನೇದು ಐದರ್ ಟರ್ಮಿನೇಟಿಂಗ್ ಆರ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್. ಆಪ್ಷನ್ ಡಿ ಆಲ್ವೇಸ್ ಇರ್ಯಾಷನಲ್. ನೋಡಿ ಪ್ರಶ್ನೆ ಏನಿದೆ, ಡೆಸಿಮಲ್ ರಿಪ್ರೆಸೆಂಟೇಷನ್ ರ್ಯಾಷನಲ್ ನಂಬರ್ ಯಾವಾಗಲೂ ಏನಾಗಿರುತ್ತೆ, ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿರುತ್ತೆ, ಅಥವಾ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಆಗಿರುತ್ತೆ, ಅಂತ್ಯಗೊಳ್ಳದ ಮತ್ತು ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿರುತ್ತೆ. ಈ ರೀತಿ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಕೆಲವೊಂದು ಬಾರಿ ಟರ್ಮಿನೇಟಿಂಗ್ ಅಂದರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ, ಕೆಲವೊಂದು ಬಾರಿ ಅಂತ್ಯಗೊಳ್ಳದ ಮತ್ತು ಪುನರಾವರ್ತನೆಗೊಳ್ಳುವ ದಶಮಾಂಶ ವಿಸ್ತರಣೆ ಇರುತ್ತೆ. ಓಕೆ, ಈ ಒಂದು ಪ್ರಶ್ನೆಯ ಬಗ್ಗೆ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ಡೀಟೇಲಾಗಿ ಕ್ಲಾಸಸ್ಗಳು ಬೇಕಪ್ಪ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ಆಲ್ರೆಡಿ ಸಂಖ್ಯಾ ಪದ್ಧತಿಯ ಮೇಲೆ ನಾವೀಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ನೋಡಿ. ಇನ್ನೂ ಇದರ ಬೇಸ್ ಮೇಲೆ ನಿಮಗೆ ಪ್ರಶ್ನೆ ಉತ್ತರಗಳು ಬೇಕಪ್ಪ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.